ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಕುರುಹು ದೊರೆತಿದೆ. ಪಾಯಿಂಟ್ 6ರಲ್ಲಿ ತನಿಖೆ ಟರ್ನಿಂಗ್ ಪಾಯಿಂಟ್ ಅನ್ನ ಪಡೆದುಕೊಳ್ತಾ ಇದೆ. ಮಾರ್ಕ್ ಮಾಡಿದ್ದಂತಹ ಸ್ಥಳದಲ್ಲಿ ಮಾನವ ದೇಹದ ಮೂಳೆ ಪತ್ತೆಯಾಗಿದೆ. ದೂರುದಾರ ದೂರಿದಂತಹ ಧರ್ಮಸ್ಥಳದಲ್ಲಿ ಸಾಕ್ಷಿ ಸಿಕ್ಕಿದೆ. 3ನೇ ದಿನದ ಕಾರ್ಯಾಚರಣೆ ವೇಳೆ ಕೇಸ್ಗೆ ತಿರುವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ, ಅನಲೈಸ್ ಮಾಡಲಾಗ್ತಾ ಇದೆ. ಪಾಯಿಂಟ್ 6ರಲ್ಲಿ ಏನು ತನಿಖೆ ನಡೆಸ್ತಾ ಇದ್ರು, ಭೂಮಿಯನ್ನ ಅಗೆದು ಏನು ಆತ ಹೇಳಿದ್ದ ಶವಗಳನ್ನ ಹೂತಿಟ್ಟಿದ್ದೆ ಇದೇ ಜಾಗದಲ್ಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅಗೆದು ತೆಗೆಯಲಾಗ್ತಾ ಇತ್ತು ಅವಶೇಷಗಳನ್ನ. ಇದೀಗ ಕುರುಹು ಪತ್ತೆಯಾಗಿದೆ. ದೂರುದಾರ ದೂರಿದಂತಹ ಧರ್ಮಸ್ಥಳದಲ್ಲಿ ಕುರುಹು ಪತ್ತೆಯಾಗಿದೆ. 3ನೇ ದಿನದ ಕಾರ್ಯಾಚರಣೆ ವೇಳೆ ಕೇಸ್ಗೆ ಒಂದು ಮಟ್ಟಿಗಿನ ತಿರುವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಕುರುಹು ದೊರೆತಿದೆ ಅನ್ನುವಂಥದ್ದು ಈಗ ಇರುವಂತಹ ಸುದ್ದಿ. ನಿನ್ನೆಯಿಂದಲೂ ಕೂಡ ಈ ಸುದ್ದಿ ಹೈಲೈಟ್ ಆಗ್ತಾ ಇರುವಂಥದ್ದು. ಪಾಯಿಂಟ್ 6ರಲ್ಲಿ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೂಳೆಗಳು ಪತ್ತೆ ಆಗಿವೆ. 12 ಮೂಳೆಗಳು ಪತ್ತೆ ಆಗಿವೆ ಅಂತ ಹೇಳಿ ಧರ್ಮಸ್ಥಳ ಗ್ರಾಮದ 6ನೇ ಗುಂಡಿ ಪಾಯಿಂಟ್ನಲ್ಲಿ ಏನು ಆತ 13 ಪಾಯಿಂಟ್ಗಳನ್ನ ತೋರಿಸಿದ್ದ ಅನಾಮಿಕ ವ್ಯಕ್ತಿ. ಆ 13 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ಅನ್ನ ಅಗಿತಾ ಇರುವಾಗ ಕುರುಹು ಪತ್ತೆ ಆಗಿದೆ. 5 ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹು ಪತ್ತೆ ಆಗಿಲ್ಲ. 1ನೇ ಪಾಯಿಂಟ್ನಲ್ಲಿ ಒಂದು ಕೆಂಪು ಬಣ್ಣದ ರವಿಕೆ, ಹಾಗೆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಈ ತರದವುಗಳು ಸಿಕ್ಕಿದ್ವು ಅಂತ ಹೇಳಿ, ಆದರೆ ಅದು ಬೇರೆಯವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಅವರು ಕ್ಲೇಮ್ ಮಾಡಿದ್ದಾರೆ. ಹಾಗಾಗಿ ಇದೀಗ 6ನೇ ಪಾಯಿಂಟ್ನಲ್ಲಿ ಮಾನವ ದೇಹದ ತಲೆಬುರುಡೆಯ 2 ತುಂಡುಗಳು ಪತ್ತೆಯಾಗಿದೆ. ಕಾಲಿನ 2 ಮೂಳೆ ಹಾಗೂ ಬೆನ್ನು ಮೂಳೆಗಳ ಸಣ್ಣ ಮೂಳೆಗಳು ಪತ್ತೆ ಆಗಿದೆ. ಧರ್ಮಸ್ಥಳದಲ್ಲಿ ಏನು ಸಾಕ್ಷಿಯನ್ನ ಹುಡುಕ್ತಾ ಇದ್ದಾರೆ ಅಂತಹ ಆ ಸಂದರ್ಭದಲ್ಲಿ 6ನೇ ಪಾಯಿಂಟ್ ಅನ್ನ ಅಗೆದು ತೆಗೆಯುವ ಸಂದರ್ಭದಲ್ಲಿ ತುಂಡಾದ ಎಲಾಸ್ಟಿಕ್ ಒಳ ಉಡುಪಿನ ತುಂಡು ಸಹ ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಯಿಂಟ್ 6ರಲ್ಲಿ 12 ಮೂಳೆಗಳು, ಅಸ್ಥಿಪಂಜರದ 1 ಅಸ್ಥಿಪಂಜರದ 12 ಮೂಳೆಗಳು ಪತ್ತೆ ಆಗಿದೆ. ಅವಶೇಷ ಏನು ಅಲ್ಲಿ ಸಿಕ್ಕಿದೆ. 4 ದಿಕ್ಕಿನಲ್ಲಿ ಶೀಟ್ ಹಾಕಿ ಸಾಕ್ಷಿ ನಾಶ ಆಗದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಮಾನವ ದೇಹದ ತಲೆಬುರುಡೆಯ 2 ತುಂಡುಗಳು ಅಲ್ಲಿ ಪತ್ತೆ ಆಗಿರುವಂಥದ್ದು. ಜೊತೆಗೆ ಕಾಲಿನ 2 ಮೂಳೆ, ಬೆನ್ನು ಮೂಳೆಗಳು ಮತ್ತು ಸಣ್ಣ ಮೂಳೆಗಳ ಕೆಲವು ತುಣುಕುಗಳು ಪತ್ತೆ ಆಗಿದೆ. ತಲೆಬುರುಡೆಯ 2 ಚೂರುಗಳು ಸಹ ಪತ್ತೆ ಆಗಿವೆ. ಇದಿಷ್ಟು ಪತ್ತೆ ಆದ ಮಾತ್ರಕ್ಕೆ ಸಂಪೂರ್ಣವಾಗಿ ಸಾಕ್ಷ್ಯ ಲಭಿಸಿದೆ ಅಂತ ಏನೂ ಅಲ್ಲ. ಯಾಕೆಂದ್ರೆ ಒಂದು ಮಾನವ ಅಸ್ಥಿಪಂಜರದಲ್ಲಿ ಈಗ 12 ಮೂಳೆ ಸಿಕ್ತು, ಸಾಕ್ಷ್ಯ ಸಿಕ್ಬಿಡ್ತು ಅಂತ ಏನು ಅಬ್ಬರಿಸಿ ಮಾತನಾಡ್ತಾ ಇದ್ದಾರೆ. ಒಂದು ಅಸ್ಥಿಪಂಜರದಲ್ಲಿ ಇರಬೇಕಾಗಿದ್ದು 206 ಮೂಳೆಗಳು. ಎಷ್ಟು? 206 ಮೂಳೆಗಳು. ಚಿಕ್ಕ ಮಕ್ಕಳ ಅಂದ್ರೆ ಇನ್ನೂ ಹುಟ್ಟಿದ ಮಕ್ಕಳ ಒಂದು ಅಸ್ಥಿಪಂಜರದಲ್ಲಿ 270 ಮೂಳೆಗಳಿರುತ್ತೆ. ಬಲಿತಂತಹ ಅಂದ್ರೆ ಪ್ರೌಢಾವಸ್ಥೆಯನ್ನ ತಲುಪಿದಂತಹ ಅಸ್ಥಿಪಂಜರದಲ್ಲಿ 206 ಮೂಳೆಗಳಿರುತ್ತೆ. ಇದರಲ್ಲಿ ಈಗ ಸಿಕ್ಕಿರುವಂತದ್ದು 12 ಮೂಳೆಗಳು ಮಾತ್ರ. ಆತ ಅದೇ ಸ್ಥಳದಲ್ಲಿ ಹೂತಿದ್ದೇ ಹೌದಾಗಿದ್ದರೆ ಅಷ್ಟು ಮೂಳೆಗಳು ಇರಬೇಕಿತ್ತಲ್ವಾ? ಮಿಕ್ಕಿದ ಮೂಳೆಗಳು ಎಲ್ಲಿ ಮಾಯ ಆದ್ವು ಅನ್ನುವಂತಹ ಒಂದು ಡೌಟ್ ಬರುತ್ತೆ. ಜೊತೆಯಲ್ಲಿ ಸಿಕ್ಕಂತಹ ಮೂಳೆ ಮೇಲ್ನೋಟಕ್ಕೆ ಅದು ಪುರುಷನ ಮೂಳೆ ಅಂತ ಗುರುತಿಸಲಾಗಿದೆ. ಹಾಗಿರುವಾಗ ಹೇಗೆ ಅದು ಪುರಾವೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಿದ್ದು ಪುರುಷನ ಮೂಳೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆತ ಹೇಳ್ತಾ ಇರುವಂತದ್ದು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಅಲ್ಲಿ ಹೂಳಲಾಗಿ ಆತರ ಬಂದಂತಹ ಶವಗಳನ್ನ ಹೂತಿದ್ದೇನೆ ತಾನು ಅಂತ ಅವನು ಏನು ಹೇಳ್ತಾ ಇದ್ದಾನೆ, ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ. ಅದರ ಆಧಾರದ ಮೇಲೆ ಈಗ ತನಿಖೆ ನಡೀತಾ ಇರುವಂತದ್ದು. SIT ಅದೇ ಆಧಾರದಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಆ ಒಂದು 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಮೂಳೆಗಳ ಸಂಖ್ಯೆ 12. ಆದರೆ ಒಂದು ಅಸ್ಥಿಪಂಜರದಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ ಪ್ರೌಢಾವಸ್ಥೆಯನ್ನ ತಲುಪಿದ ಅಸ್ಥಿಪಂಜರದಲ್ಲಿ ಎಷ್ಟಿರುತ್ತೆ? 206 ಮೂಳೆಗಳಿರುತ್ತೆ. ಕೇವಲ 12 ಮೂಳೆಗಳನ್ನ ಇಟ್ಕೊಂಡು ಅದು ಪುರುಷ ಮೂಳೆ ಅಂತ ಹೇಳಲಾಗ್ತಾ ಇದೆ. ಇದು ಸಾಕ್ಷಿ ಅಂತ ಹೇಗೆ ಅನಲೈಸ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಏನು ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ.
ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅವಶೇಷಗಳು 12 ಮೂಳೆಗಳನ್ನ ಇಟ್ಕೊಂಡು ಇದೀಗ ಅನಲೈಸ್ ಮಾಡಲಾಗ್ತಾ ಇದೆ. ಯಾರು ಎಷ್ಟೇ ಅನಲೈಸ್ ಮಾಡಿದ್ರು ಕೂಡ ಅದು FSLಗೆ ಹೋಗಬೇಕು. FSLಗೆ ಹೋಗಿ DNA ಪತ್ತೆ ಕಾರ್ಯ DNA ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಯಾರು ಕಾಣೆಯಾಗಿದ್ದಾರಲ್ಲ ಆ ಕಾಲಘಟ್ಟದಲ್ಲಿ 2002ರಿಂದ 2014ರವರೆಗೆ ತಾನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ. ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ಸಮಯದ ಅಂತರದಲ್ಲಿ ನಾಪತ್ತೆಯಾದಂತವರ DNA ಸ್ಯಾಂಪಲ್ಗಳನ್ನ ಅಥವಾ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ದೂರನ್ನ ಯಾರು ಕೊಟ್ಟಿರ್ತಾರಲ್ಲ ಆ ದೂರುದಾರರು ಅಂದರೆ ನಾಪತ್ತೆಯಾದವರ ಸಂಬಂಧಿಕರ DNAಗಳನ್ನ ಸಂಗ್ರಹಿಸಿ ಈ DNA ಜೊತೆಯಲ್ಲಿ ಮ್ಯಾಚ್ ಮಾಡಿ ಕೊಡಬೇಕಾಗತ್ತೆ. ಹಾಗಾಗಿ ಅನಲೈಸ್ ಮಾಡುವಂತಹ ಕಾರ್ಯಗಳು ಸಾಕಷ್ಟಿದೆ. ಒಟ್ಟಾರೆಯಾಗಿ ಮೂಳೆ ಸಿಕ್ಕಿದೆ, ಆ ಮೂಳೆಯನ್ನ ಸಂಗ್ರಹಿಸಿಕೊಂಡಿದ್ದಾರೆ. ಹಾಗಾಗಿ ಆ ಸ್ಥಳವನ್ನ ಕೂಡ ಪ್ರೊಟೆಕ್ಟ್ ಮಾಡಿದ್ದಾರೆ SIT ತಂಡ. ಧರ್ಮಸ್ಥಳ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ 100 ಶವಗಳನ್ನ ಹೂಳಲಾಗಿದೆ ಅನ್ನುವಂತಹ ಆರೋಪ ಮಾಡಿದ್ದ ಅನಾಮಿಕ ವ್ಯಕ್ತಿ, ಆ ಹಿನ್ನೆಲೆಯಲ್ಲಿ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ ಪರಿಸರದಲ್ಲಿ ಏನು ಮಂಗಳವಾರದಿಂದ ಭೂಮಿಯನ್ನ ಅಗೆದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ, ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಕ್ಕಿದೆ. ಅಂದ್ರೆ ಒಂದು ಮಟ್ಟಿಗಿನ ಪುರಾವೆಗಳು ಸಿಕ್ಕಿದೆ. 12 ಮೂಳೆಗಳು ದೊರೆತಿವೆ. ನಿನ್ನೆ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ 6ನೇ ಗುಂಡಿಯನ್ನ ಅಗೆಯುವಂತಹ 6ನೇ ಪಾಯಿಂಟ್ ಅನ್ನ ಅಗೆಯುವಂತಹ ಸಂದರ್ಭದಲ್ಲಿ ಮಾನವನ ದೇಹದ 12 ಮೂಳೆಗಳು ಪತ್ತೆಯಾಗಿವೆ. ಅವುಗಳನ್ನ ಹೆಚ್ಚಿನ ತನಿಖೆಗಾಗಿ ಸಂಗ್ರಹಿಸಿ ಇಟ್ಕೊಳ್ಳಲಾಗಿದೆ. FSLಗೆ ಕಳಿಸ್ತಾರೆ, ಹಾಗೆ DNA ಮ್ಯಾಚ್ ಮಾಡ್ತಾರೆ. ಹೀಗೆ ಸಾಕಷ್ಟು ಆ ಒಂದು ಮೂಳೆಗಳನ್ನ ಇಟ್ಕೊಂಡು ತನಿಖೆಗಳು ನಡೆಯುತ್ತೆ. ಇನ್ನು ಪಾಯಿಂಟ್ 6ರಲ್ಲಿ ಮಾನವನ ದೇಹದ ಹಲ್ಲು, ದವಡೆ, ತಲೆಬುರುಡೆಗಳ 2 ತುಂಡುಗಳು ಪತ್ತೆಯಾಗಿದೆ. ಏನೇನು ಪತ್ತೆ ಆಗಿದೆ ಅಲ್ಲಿ 12 ಎಲುಬುಗಳು ಮೂಳೆಗಳು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಏನೇನಪ್ಪಾ ಅಂತಂದ್ರೆ ಹಲ್ಲು, ದವಡೆ, ತಲೆಬುರುಡೆಯ ಚೂರು, ಹೀಗೆ ಇವಿಷ್ಟು ಪತ್ತೆ ಆಗಿದೆ. ಮಣಿಪಾಲ KMC ಮೆಡಿಕಲ್ ಕಾಲೇಜ್ಗೆ ಇದನ್ನ ರವಾನಿಸ್ತಾರೆ ಅನ್ನುವಂತಹ ಮಾಹಿತಿ. ಕಸ್ತೂರಬಾ ವೈದ್ಯಕೀಯ ಕಾಲೇಜಿನಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಅಂತ ಹೇಳುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಯಿಂಟ್ 6ರಲ್ಲಿ ಮಾನವನ ಹಲ್ಲು, ದವಡೆ, ಹಾಗೆ ತೊಡೆ, ಮಾನವನ ತಲೆಬುರುಡೆಯ 2 ತುಂಡುಗಳು ಪತ್ತೆ ಆಗಿರುವಂಥದ್ದು. ಮಣಿಪಾಲ KMC ಮೆಡಿಕಲ್ ಕಾಲೇಜ್ಗೆ ರವಾನೆಯನ್ನ ಮಾಡಲಾಗಿದೆ. ಕಸ್ತೂರಬಾ ವೈದ್ಯಕೀಯ ಕಾಲೇಜಿನಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ. ಇದು ಆ ಒಂದು ಎಲುಬನ್ನ ಇಟ್ಕೊಂಡು ಅದರ ವಯಸ್ಸು ಎಷ್ಟು, ಅದು ಪುರುಷನದ್ದ ಮಹಿಳೆಯದ್ದ, ಹೇಗೆ ಅದು ಸತ್ತಿರಬಹುದು ಅಂತ ಹೇಳಿ ಅಂದಾಜಿಸಲಾಗುತ್ತೆ ಈ ಎಲ್ಲ ತಲೆಬುರುಡೆಗಳನ್ನ ಇಟ್ಕೊಂಡು. ಜೊತೆಯಲ್ಲಿ DNA ಪರೀಕ್ಷೆಗೆ ಅಂತಂದ್ರೆ ಅದು ಯಾರು ಕಂಪ್ಲೇಂಟ್ದಾರರು ಇರ್ತಾರಲ್ಲ, ಕಾಣೆಯಾಗಿದ್ದಾರೆ ಅಂತ ಹೇಳಿ ಅವರ ಎಲ್ಲ ಸ್ಯಾಂಪಲ್ಗಳನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಮ್ಯಾಚ್ ಮಾಡಿ ನೋಡಿ ನಂತರದಲ್ಲಿ ರಿಸಲ್ಟ್ ಬರಬಹುದು. ಅವಶೇಷ ಸಿಕ್ಕ ಸ್ಥಳದಲ್ಲಿ ಸಾಕ್ಷಿ ನಾಶ ಆಗಬಾರ್ದು ಅಂತೇಳಿ ಅದನ್ನ ಪ್ರೊಟೆಕ್ಟ್ ಮಾಡಲಾಗಿದೆ. 4 ದಿಕ್ಕುಗಳಲ್ಲಿ ಶೀಟ್ ಹಾಕಿ ಕವರ್ ಮಾಡಲಾಗಿದೆ. ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ SIT ತಂಡ ಇದಕ್ಕಾಗಿಯೇ ರಚನೆ ಆಗಿರುವಂತದ್ದು. ಆತ 100 ಶವಗಳನ್ನ, ಅನಾಮಧೇಯ ಶವಗಳನ್ನ ತಾನು ಹೂತಿದ್ದೀನಿ ಅಂತ ಹೇಳಿದ್ದಾನೆ ಆ ಒಂದು ಅನಾಮಿಕ ವ್ಯಕ್ತಿ. ಅವನ ಹೇಳಿಕೆಯನ್ನ ಆಧರಿಸಿ SIT ತಂಡವನ್ನ ರಚನೆ ಮಾಡಿ ಅವನು ಹೇಳಿದ ಎಲ್ಲ ಪಾಯಿಂಟ್ಗಳಲ್ಲೂ ಇಂಚಿಂಚು ಶೋಧ ಕಾರ್ಯಾಚರಣೆಯನ್ನ SIT ತಂಡ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 5 ಪಾಯಿಂಟ್ಗಳಲ್ಲಿ ಯಾವುದೇ ಸಾಕ್ಷ್ಯ ಲಭಿಸಿಲ್ಲ. ಆದರೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಮಾನವ ದೇಹದ 12 ಮೂಳೆಗಳು ಪತ್ತೆ ಆಗಿರುವಂಥದ್ದು. ಹಾಗಾಗಿ ಆ ಒಂದು ಮೂಳೆಗಳು, ಕಾಲಿನ 2 ಮೂಳೆ ಹಾಗೂ ಬೆನ್ನು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು. ತಲೆಬುರುಡೆಯ 2 ಚೂರುಗಳು ಸಹ ಪತ್ತೆ ಆಗಿದೆ. ತುಂಡಾದ ಎಲಾಸ್ಟಿಕ್ ಒಳ ಉಡುಪಿನ ತುಂಡು ಸಹ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ. ಪಾಯಿಂಟ್ 6ರಲ್ಲಿ 12 ಅಸ್ಥಿಪಂಜರದ ಮೂಳೆಗಳು ಲಭ್ಯ ಆಗಿದೆ. ಅವಶೇಷ
ಸಿಕ್ಕ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಗಾಗಿ ಎಸ್ಐಟಿ ಬೇಕಾದ ಎಲ್ಲ ಕ್ರಮವನ್ನ ಕೂಡ ಕೈಗೊಂಡಿದೆ. 4 ದಿಕ್ಕಿನಲ್ಲಿ ಶೀಟ್ ಹಾಕಿ ಸಾಕ್ಷಿ ನಾಶ ಆಗದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಮಾನವ ದೇಹದ ತಲೆಬುಡೆಯ 2 ತುಂಡುಗಳು ಪತ್ತೆ ಆಗಿದೆ. ಜೊತೆಯಲ್ಲಿ ಕಾಲಿನ 2 ಮೂಳೆ, ಬೆನ್ನು ಮೂಳೆಗಳು ಹಾಗೂ ಸಣ್ಣ ಮೂಳೆಗಳು ದೊರೆತಿವೆ. ಹಾಗೆಯೇ ತಲೆಬುರುಡೆಯ 2 ಚೂರುಗಳು ಸಹ ಅಲ್ಲಿ ಪತ್ತೆ ಆಗಿದೆ. ಈ ಎಲ್ಲವೂ ಸೇರಿ ಒಟ್ಟಾರೆ 12 ಒಂದು ಮೂಳೆಗಳು, ತುಂಡಾದ ಎಲಾಸ್ಟಿಕ್ ಒಳ ಉಡುಪಿನ ತುಂಡು ಸಹ ಪತ್ತೆ ಆಗಿದೆ ಅನ್ನುವಂಥದ್ದು.